ಶಾಸಕರು 25 ಕೋಟಿ ಅನೌನ್ಸ್ ಮಾಡಿದ್ವಿ. ಏನು ಮಾತಾಡ್ಲಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಗೆ 10 ಕೋಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ. ಆದ್ರೆ ನಮ್ಗೆ 1 ನಯಾ ಪೈಸಾ ಕೂಡ ಅನುದಾನ ಬಂದಿಲ್ಲ. PWD ಇದು SHP ಸ್ಟೇಟ್ ಹೈವೇ ಕೊಟ್ರೆ ಅದೇನು ಒಂದೊಂದು ರೋಡ್ ಇರ್ತವೆ ನಮ್ಮಲ್ಲಿ, 1-2 ರೋಡ್. ಅದು ಬಿಟ್ರೆ ಒಳಗಡೆ ಇರ್ತಕ್ಕಂಥ ರಸ್ತೆಗೆ ಇವತ್ತುವರೆಗೂ ಕೂಡ ₹1 ಅನುದಾನ ಕೂಡ ನಮ್ಗೆ ಬಂದಿಲ್ಲ. ಮೂರನೇದು SCP TSP ಒಂದು ಸ್ವಲ್ಪ ಬರ್ತಾ ಇದೆ ಅದರದ್ದು. ಆದ್ರೆ ನಮ್ಮ ನಿರೀಕ್ಷೆಗೆ ಮೀರಿದಷ್ಟು ಅನುದಾನ ಕೂಡ ಬರ್ತಾ ಇಲ್ಲ. ಇವತ್ತು ಆ ಭಾಗದಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು, ಆ ಭಾಗದ ಶಾಸಕರು ಸರ್ಕಾರವನ್ನ ಸಮರ್ಥನೆ ಮಾಡಲೇಬೇಕಾಗ್ತದೆ. ಒಳಗಡೆ ಅವ್ರು ನೋವಿದ್ರು ಕೂಡ ಹೊರಗಡೆ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ. ಯಾಕಂದ್ರೆ ಮಂತ್ರಿಗಳು ಏನೋ ನೀನೇ ಮಾತಾಡ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ. ಈಗ ಅವ್ರ ಅನುದಾನ ಬೇಡವಾ? ಬೇಕೇ ಬೇಕು. ಸಭಾಧ್ಯಕ್ಷ, ಇವತ್ತು ನೀವು ಸಭಾಧ್ಯಕ್ಷರಾಗಿದ್ದೀರಿ, ಕ್ಷೇತ್ರದಲ್ಲಿ ನಾನು ಸಭಾಧ್ಯಕ್ಷನಾಗಿದ್ದೀನಪ್ಪ, ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಕೇಳ್ತಾರೆ ನಿಮ್ಮನ್ನ. ಇನ್ನೂ ಹೆಚ್ಚು ನಿರೀಕ್ಷೆ ನಿಮ್ಮ ಮೇಲೆ ಇರ್ತದೆ. ನೀವು ಆಗಿದ್ರೆ ಇನ್ನೂ ಜಾಸ್ತಿ ಗ್ರಾಂಟ್ ಕೊಡ್ರಿ ಅಂತ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಲೇಬೇಕಾಗ್ತದೆ. ಇಲ್ಲಪ್ಪ ನಾನು ಮುಖ್ಯಮಂತ್ರಿ ಎಲ್ಲಾರ್ಗೂ ಕೊಟ್ಟ ಮೇಲೆ ನಾನು ಕಡಿಮೆ ತಗೋತೀನಿ ಅಂದ್ರೆ ಒಪ್ಪೋದಿಲ್ಲ ಜನ. ಯಾಕಂದ್ರೆ ಅಧಿಕಾರ ಐತೆ, ಜಾಸ್ತಿ ಕೆಲಸ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅದರಲ್ಲಿ. ಇವತ್ತು ನಾವು ಕ್ಷೇತ್ರದೊಳಗಡೆ ಕಾಲಿಡದೆ ಇರ್ತಕ್ಕಂಥ ಪರಿಸ್ಥಿತಿ. ಮೊನ್ನೆ ನೋಡಿದ್ರೆ ಮಳೆ 120 ವರ್ಷದಲ್ಲಿ ಮಳೆ ಬರದೇ ಇರ್ತಕ್ಕಂಥ ಮಳೆ ಬೆಂಗಳೂರಲ್ಲಿ ಬಿದ್ದಿದೆ. ರೋಡ್ಗಳೆಲ್ಲ ಕೊಚ್ಕೊಂಡು ಹೊರಟೋಗವೆ. ಅದರಲ್ಲಿ ಗುಂಡಿ ಮುಚ್ಚಿದ್ರಲ್ಲ, ಆ ಗುಂಡಿ ಮತ್ತೆ ವಾಪಸ್ ತೆರ್ಕೊಂಡಿದೆ. ನೀವು ಬೆಂಗಳೂರಲ್ಲಿ ಓಡಾಡ್ತಾ ಇರ್ತೀವಿ ನೋಡ್ರಿ, ಬೆಂಗಳೂರಲ್ಲಿ ಬರೀ ರಸ್ತೆಗಳೇನೆ. ಹಳ್ಳಿಯಲ್ಲಾದ್ರೂ ಹಳ್ಳಿಯಿಂದ ಹಳ್ಳಿಗೆ ರಸ್ತೆ ಇರ್ತದೆ. ಆದ್ರೆ ಇವತ್ತು ಇಡೀ ಬೆಂಗಳೂರಲ್ಲಿ, ಅಷ್ಟು ದೊಡ್ಡ ಸಿಟಿಯಲ್ಲಿ ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ. ನಾವು ನಿಮ್ ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು, ಇವತ್ತು ನಾವು ಎಲ್ಲಾ ಶಾಸಕರು ಅಲ್ಲಿ ಗೌರವಯುತವಾಗಿ ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಒಂದು 50ರಿಂದ 100 ಕೋಟಿ ರೂಪಾಯಿ ಬೇರೆ ಬೇರೆ ಇಲಾಖೆದೆಲ್ಲ ಸೇರಿಸಿ ಅನುದಾನವನ್ನು ಕೊಟ್ರೆ ನಾವು ಕೂಡ ಗೌರವದಿಂದ ಆಗ್ತೀವಿ. ಅದು ಅಲ್ಲೂ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಯಾವುದೇ ಶಾಸಕ ಬಿಜೆಪಿ ಕೊಟ್ಟಿದ್ದ ಗ್ರಾಂಟ್ ಬಿಜೆಪಿ ಮನೆ ಮುಂದೆ ಕಾಂಕ್ರೀಟ್ ಹಾಕಲ್ಲ. ಕಾಂಗ್ರೆಸ್ ಅವರು ಇರ್ತಾರೆ, JDS ಅವರು ಇರ್ತಾರೆ. ಅಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಗಳವ್ರೆ, ಅಲ್ಲಿ ಬಿಜೆಪಿ ಅವರು ಇಲ್ವಾ? ಇದು ಕಾಂಗ್ರೆಸ್ ಅವರು ಇದಾರೆ. ಬರೀ ಎಲ್ಲಾರ ಮನೆ ಮುಂದೆ ಏನೋ ಮಾಡ್ತಾರೆ. ನಿಮ್ ಕಾರ್ಯಕರ್ತರು ನಮ್ಮ ಕ್ಷೇತ್ರದಲ್ಲೂ ಇರ್ತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ತಾರತಮ್ಯ ಮಾಡಬೇಡಿ. ನೀವು ಇನ್ನೇನ್ ಬೇಕಾದ್ರೆ ಮಾಡ್ರಿ, ಪಾಲಿಟಿಕ್ಸ್ ಅಲ್ಲಿ ಬೇಕಾದ್ರೆ ನಾವು ಫೈಲ್ ಮಾಡ್ತೀವಿ ಅದನ್ನ. ಅದಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಅಧ್ಯಕ್ಷ ಇದು ಮುಗಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಅನುದಾನದ ಘೋಷಣೆಯನ್ನು ಮಾಡಿದ್ರೆ ನಾವು ಕೂಡ ಖುಷಿಯಾಗಿ ಕ್ಷೇತ್ರಕ್ಕೆ ಹೋಗ್ತೀವಿ. ಇಲ್ಲ ಅಂದ್ರೆ ಇಲ್ಲಿವರೆಗೂ ಚರ್ಚೆ ಮಾಡಿ ಏನು ಫಲಿತಾಂಶ ಬರಲಿಲ್ಲ ಅಂತಂದ್ರೆ ಖಂಡಿತವಾಗಿ ಕೂಡ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ, ಮತ್ತು ಇಲಾಖೆ ಯಾರು ಮಂತ್ರಿಗಳಿದಾರಲ್ಲ ಅವ್ರಿಗೂ ಕೆಟ್ಟ ಹೆಸರು ಬರ್ತದೆ, ಮತ್ತೆ ಅಧಿಕಾರಿಗಳು ಅಷ್ಟೇ. ಇವತ್ತು ನೀವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಕೈ ತೊಳ್ಕೊಳ್ತಾವ್ರೆ. ಅವರು ಕೂಡ ನಾವು ಸರಿ ಇಲ್ಲ ಅಂದ್ರೆ ಅವರು ಕೂಡ ನಮ್ಮನ್ನ ಆಟ ಆಡಿಸ್ತಾವ್ರೆ ಅಂತ ಕಡೆಗೆ. ಸಣ್ಣ ₹10 ಸ್ಯಾಂಕ್ಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಸೊ ಅದಕ್ಕೋಸ್ಕರ ಬೆಂಗಳೂರು ವಿಶೇಷವಾಗಿ ತಾವೆಲ್ಲ ಕೂಡ ಅಲ್ಲಿ ಬರ್ತೀರಿ, ತಾವು ಕೂಡ ಅಲ್ಲಿ ಕೆಲವು ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತೀರಿ. ಬೆಂಗಳೂರು ಕೇವಲ ಬೆಂಗಳೂರಿದಲ್ಲ, ಅದು ಇಡೀ ಕರ್ನಾಟಕ ಜನತೆಗೆ ಸೇರಿರ್ತಕ್ಕಂಥದ್ದು. ಕಸದ ಸಮಸ್ಯೆ ಐತೆ, ಪಾರ್ಕ್ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ, ಕೆರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ, ಲೈಟ್ ದುಡ್ಡು ಕೊಡ್ತಾ ಇಲ್ಲ, ಟ್ರಾಫಿಕ್ ಸಮಸ್ಯೆ. ಇದ್ರ ಮಧ್ಯೆ ನಾವು ಹೆಂಗ್ ಮಾಡೋದು ಅದನ್ನ ದಯವಿಟ್ಟು ಸುನೀಲ್ ಕುಮಾರ್ ಹೇಳೋದು ಸಮರ್ಥನೆ ಮಾಡಿ ಅನುದಾನವನ್ನ ನಾವು ಈ ಅಸೆಂಬ್ಲಿ ಮುಗಿಸ್ಕೊಂಡು ಹೋಗೋದ್ಕೊಂಡ್ರೆ ದಯವಿಟ್ಟು ಇಲ್ಲಿ ಅನೌನ್ಸ್ ಮಾಡ್ಬೇಕು. ಅಧ್ಯಕ್ಷರೇ ಮುಗಿಸ್ಬಿಟ್ರ? ಇಲ್ಲ ಮಾತಾಡ್ತೀವಿ. ನಮ್ಮ ಮಂತ್ರಿಗಳು ಹೇಳ್ತಾವ್ರೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದೀನಿ ವಿಶ್ವನಾಥ್ ಅವ್ರಿಗೆ. ನೋಡಿ ಏನ್ ಕತೆ ಇದು? ಈಗ ನಗರಾಭಿವೃದ್ಧಿ ಸಚಿವರು ನಾನು ಬೆಂಗಳೂರು ಬರೋಣ, ಒಂದ್ ನಿಮಿಷ ಇರೋ, ಒಂದಿದ್ರೆ ಗ್ರಾಂಟ್ ತಗೊಂತ ಇದ್ಬೇಡ ನಾನು. ಸಭಾಧ್ಯಕ್ಷರ, ಇಷ್ಟೊತ್ತು ಈ ಸುನಿಲ್ ಅಣ್ಣ ವಿಶ್ವಣ್ಣ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ, ಲಾಸ್ ಆಗ್ಬಿಟ್ಟೈತೆ, ಹಂಚಕ್ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟವ್ರೆ. ನಿಮ್ಮಂತೆಲ್ಲ ಸರ್ಕಾರದ 100 ಕೋಟಿ ಕೇಳಿದ್ರೆ 25,000 ಕೋಟಿ ಆಯ್ತು ಲೆಕ್ಕ ಅಧ್ಯಕ್ಷ ಅವ್ರದ್ದು. ಇವಾಗ ಎಲ್ಲಿಂದ 25,000 ಕೋಟಿ? ಹಂಗಾರೆ ನೀವು ನಿಮ್ ಗ್ರಾಂಟ್ ಕೊಡಿ, ಆಮೇಲೆ ಬೇಕಾದ್ರೆ ವರ್ಷ ಮಾತಾಡ್ಕೊಂತ ಬಿಡಿ. ಅಧ್ಯಕ್ಷರೇ, ರೂಲ್ 69 ನಲ್ಲಿ ಅಭಿವೃದ್ಧಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು 3,71,000 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡುವ ಮುಖಾಂತರ ಈ ಕರ್ನಾಟಕದ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಡೆವಲಪ್ಮೆಂಟ್ ಬಗ್ಗೆ ಆ ಕಾಳಜಿ ಇಲ್ಲ. ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದೆ ಬಹಳ ಲಿಬರಲ್ ಆಗಿ ಕೊಡ್ತಾ ಇದ್ರು, ನಾನು ಅವ್ರ ಜೊತೆಲಿ ಇದ್ದವನು. ಈ ಸರಿ ಯಾಕೋ ಏನೋ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತಾ ಇಲ್ಲ. ನಿಮ್ಗೊಂದು ಹೇಳ್ತೀನಿ, ನಮ್ಮ ಮುನ್ಸ್ವಾಮಿಯವ್ರ ಕೂಗಾಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ
ಒಂದು ಬೋರ್ ಕೊಡ್ತಾರೆ. ಏನ್ ಮಾಡ್ಬೇಕು ನಾವು? 600-700 ಅರ್ಜಿ ಇರ್ತವೆ. ಆಯ್ತು. ಆ ಮಾದಿಗ ಸಮುದಾಯಕ್ಕೆ ಒಂದು